ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಹೆಬ್ಬೀಡು, ಹಾಸನ ಜಿಲ್ಲಾ ವರದಿಗಾರ. ಬೇಲೂರು ತಾಲೂಕಿನಲ್ಲಿ ಸುಮಾರು ಸಾವಿರಾರು ಕೋಟಿ ಭೂ ಹಗರಣ ನಡೆದಿದೆ ಎಂಬಂತ ಆರೋಪ ಗಂಭೀರವಾಗಿ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಐಡಿ ಅಧಿಕಾರಿಗಳು ನಿನ್ನೆ ಅಲ್ಲಿನ ಮಾಜಿ ಶಾಸಕರಾಗಿರ್ತಕ್ಕಂಥ KS ಲಿಂಗೇಶ್ ಅವರನ್ನ ವಶಪಡಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದೆ. ಬೆಂಗಳೂರಿನಲ್ಲಿ ಅವರನ್ನ ಬೇಲೂರಿಗೆ ಬಂದು ಅವರನ್ನ ವಶಕ್ಕೆ ತೆಗೆದುಕೊಂಡು ಬೆಂಗಳೂರಿನಲ್ಲಿ ವಿಚಾರಣೆಯನ್ನ ನಡೆಸಿದೆ. ಸುಮಾರು 12 ಜನರನ್ನ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿರ್ತಕ್ಕಂಥವ್ರು ಅವ್ರನ್ನೆಲ್ಲನೂ ಕೂಡ ವಿಚಾರಣೆಗೆ ಸಿಐಡಿ ಈಗ ತೀವ್ರವಾಗಿ ಒಳಪಡಿಸಿದೆ. ಸುಮಾರು 2016ರಿಂದ 21ರವರೆಗೆ ಈ ಅಕ್ರಮ ನಡೆದಿದೆ ಎಂಬಂತ ಆರೋಪವನ್ನ ಅಲ್ಲಿನ ದೂರುದಾರರು ಮಾಡಿರ್ತಕ್ಕಂಥದ್ದು. ಸುಮಾರು 1430 ಪ್ರಕರಣಗಳ ಪೈಕಿನಲ್ಲಿ ಸುಮಾರು 2000 ಎಕರೆಗಿಂತ ಹೆಚ್ಚು ಭೂಮಿ ಅಲ್ಲಿ ನಷ್ಟ ಆಗಿದೆ. ಸರ್ಕಾರಕ್ಕೆ ಇದು ತುಂಬಲಾಗದಿರ್ತಕ್ಕಂಥ ನಷ್ಟ. ಸುಮಾರು ಸಾವಿರಾರು ಕೋಟಿ ಹಗರಣ ಇದು ನಡೆದಿದ್ದು, ಸೂಕ್ತ ಕ್ರಮ ಆಗಬೇಕು ಮತ್ತು ತನಿಖೆಗೆ ಇವರನ್ನ ಒಳಪಡಿಸಬೇಕು ಅಂತ ಆಗ್ರಹವನ್ನು ಇಟ್ಕೊಂಡು KN ರಾಜಣ್ಣ ಎಂಬಂತ ವ್ಯಕ್ತಿ, ಕೋಲಾರ ಮೂಲದ ರಾಜಣ್ಣ ಎಂಬಂತ ವ್ಯಕ್ತಿ ದೂರುದಾರರಾಗಿ ಅವರು ದೂರನ್ನು ಕೂಡ ಸಲ್ಲಿಸಿದ್ರು. ಅವರ ದೂರಿನ ಮೇಲೆ ಈಗ ಕೋರ್ಟ್ ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಕೋರ್ಟ್ ಕೂಡ ಸೂಚನೆ ನೀಡಿತು, ಈಗ ಶೀಘ್ರವಾಗಿ ತನಿಖೆಯನ್ನ ನಡೆಸಬೇಕು, ಆದಷ್ಟು ಬೇಗ ಇಲ್ಲಿ ಈ ಭೂಮಿ ಹಗರಣ ಏನ್ ನಡೆದಿದೆ, ಈ ಆರೋಪ ಏನ್ ಕೇಳಿ ಬರ್ತದೆ, ಇದಕ್ಕೆ ಸೂಕ್ತ ತನಿಖೆಯನ್ನು ನಡೆಸಿ ಶೀಘ್ರವಾಗಿ ಕ್ರಮವನ್ನು ವಹಿಸಬೇಕು ಅಂತ ಸೂಚನೆಯನ್ನ ನ್ಯಾಯಾಲಯ ನೀಡಿತು. ಇದರ ಬೆನ್ನಲ್ಲೇ ಈಗ ಸಿಐಡಿ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ, ತನಿಖೆಯನ್ನು ಕೂಡ ಚುರುಕುಗೊಳಿಸಿ ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಲಿಂಗೇಶ್ ಅವರನ್ನ ಮತ್ತು ಅಲ್ಲಿ ಆ ಸಂದರ್ಭದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಮೋಹನ್ ಅವರನ್ನ ಮತ್ತು ಕಂದಾಯ ಅಧಿಕಾರಿಗಳು, ಶಿರಸ್ತುದಾರ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ಗಳಾಗಿರ್ಬೋದು, ಅಲ್ಲಿ ಆಫೀಸಿನ ಕಚೇರಿ ಸಿಬ್ಬಂದಿಗಳನ್ನು ಎಲ್ಲರನ್ನೂ ಕೂಡ ಈಗ ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಈ ಅಲ್ಲಿನ ಅಧಿಕಾರಿಗಳು ಈ ಸಂಬಂಧಪಟ್ಟಾಗೆ ದೂರನ್ನು ಕೂಡ ಸಲ್ಲಿಸಿದ್ರು. ಸುಮಾರು 2016ರಿಂದ 21ರವರೆಗೆ ಈ ಪ್ರಕರಣ ನಡೆದಿದೆ ಎಂಬಂತ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ KS ಲಿಂಗೇಶ್ ಸರ್ಕಾರದಲ್ಲಿ JDS ನಿಂದ ಆಯ್ಕೆಯಾಗಿ ಬೇಲೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಭೂಮಿಯನ್ನ ಹಂಚಿಕೆ ಮಾಡಲಾಗಿತ್ತು. ಇವರು ಅಲ್ಲಿನ ಏನು ಭೂ ಹಂಚಿಕೆ ಮಾಡ್ತಾರೆ ಆ ಹಂಚಿಕೆ ಸಮಿತಿಯ ಅಧ್ಯಕ್ಷರಾಗಿದ್ರು. ಆ ಹಿಡುವಳಿದಾರರಿಗೆ ಏನು ಹಕ್ಕುಪತ್ರವನ್ನು ಕೊಟ್ಟಿದ್ರು, ಅದರಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಇವರ ಪಾತ್ರ ಇದೆ ಎಂಬ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ದೂರನ್ನು ಕೂಡ ದಾಖಲಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ನ್ಯಾಯಾಲಯದ ಸೂಚನೆ ಮೇರೆಗೆ ಇವರ ಅಧ್ಯಕ್ಷತೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಇಲ್ಲಿ ಸಾವಿರಾರು ಕೋಟಿ ನಷ್ಟ ಸರ್ಕಾರಕ್ಕೆ ಆಗಿದೆ ಅಂತ ಆರೋಪಗಳು ಕೂಡ ಕೇಳಿ ಬಂದಿರೋದ್ರಿಂದ ಇವರನ್ನ ಈಗ ತನಿಖೆಗೆ ತೆಗೆದುಕೊಂಡು ತನಿಖೆಯನ್ನು ನಡೆಸಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಜರುಗಿಸಬೇಕು, ಅವಶ್ಯಕತೆ ಇದ್ರೆ ಆ ಕ್ರಮವನ್ನ ಜರುಗಿಸಬೇಕು ಎನ್ನುವಂತಹ ಸೂಚನೆಯನ್ನ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಈಗ ಇವರನ್ನ ವಿಚಾರಣೆಯನ್ನು ಕೂಡ ಒಳಪಡಿಸಲಾಗಿದೆ. ಇದೇ ರೀತಿಯಲ್ಲಿ ಸಾಕಷ್ಟು ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಆರೋಪ ಕೇಳಿ ಬರ್ತಿರೋದ್ರಿಂದ ನೂರಾರು ವಿಲೇಜ್ ಅಕೌಂಟೆಂಟ್ಗಳಿರ್ಬೋದು, ಶಿರಸ್ತುದಾರಗಳಿರ್ಬೋದು, ಈ ಎಲ್ಲ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಎಂಬಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಚಾರ್ಜ್ ಶೀಟ್ ಅನ್ನ ಮಾಡಿಕೊಂಡು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಎಷ್ಟು ಕೋಟಿ ಹಗರಣ ಇದರಲ್ಲಿ ನಡೆದಿದೆ ಎಂಬಂತ ಎಲ್ಲದ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಈಗ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈ ಪ್ರಕರಣ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಮತ್ತು ಸಿಐಡಿ ಅವರು ಯಾವ ರೀತಿ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರು ತಪ್ಪು ಯಾವ ರೀತಿ ಮಾಡಿದ್ದಾರೆ ಎಂಬಂತ ಉಲ್ಲೇಖನೂ ಕೂಡ ಮಾಡ್ತಾರೆ. ಒಂದ್ ಕಡೆ KS ಲಿಂಗೇಶ್ ಅವರ ಪರವಾಗಿರ್ತಕ್ಕಂಥ ವಕೀಲರಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೇಳೋದನ್ನ ನೋಡಿದ್ರೆ ಇದರಲ್ಲಿ ಲಿಂಗೇಶ್ ಅವರ ಪಾತ್ರ ಇಲ್ಲ, ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇದರಲ್ಲಿ ಯಾವ್ದಾ ಅಕ್ರಮದಲ್ಲಿ ಭಾಗಿಯಾಗಿರ್ಬೋದು. ಆದ್ರೆ ಲಿಂಗೇಶ್ ಅವರು ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅಂತ ಒಂದೇ ಕಾರಣಕ್ಕೋಸ್ಕರ ಅವರನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನ ವಿಚಾರಣೆ ಮಾಡಲಾಗಿದೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಇವರನ್ನು ಕೂಡ ಸಿಕ್ಕಿ ಹಾಕಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎಂಬಂತ ವಿಚಾರವನ್ನು ಅವರು ನಮ್ಮ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಸೇರಿದಂತ ಭೂಮಿಯನ್ನ ಹಂಚಿಕೆ ಮಾಡ್ಬೇಕಾದ್ರೆ ಯಾರೇ ಆದ್ರೂ ಕೂಡ ಜವಾಬ್ದಾರಿಯುತವಾದಂತ ಕೆಲಸವನ್ನ ಮಾಡಬೇಕು. ಸುಮಾರು 1430 ಜನರಿಗೆ ಹಕ್ಕುಪತ್ರ ವಿತರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದ್ರಿಂದ ಆ ಸಂದರ್ಭದಲ್ಲಿ ಯಾರೇ ಅಧಿಕಾರದಲ್ಲಿ ಇದ್ರು ಕೂಡ ಅವರು ಸ್ವಲ್ಪ ಸರ್ಕಾರದ ಗಮನದಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿರುತ್ತೆ, ಸರ್ಕಾರಿ ಭೂಮಿ ಉಳಿಯೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಈ ರೀತಿಯಾದಂತಹ ಪ್ರಕರಣ ಬೆಳಕಿಗೆ ಬರ್ತಿರ್ಲಿಲ್ಲ. ಈ ಹಿಂದೆ ಇದ್ದಂತಹ ತಹಶೀಲ್ದಾರ್ ನಟೇಶ್ ಎಂಬಂತವರು ಸಕಲೇಶ್ಪುರ ಉಪ ವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಪ್ರತೀಕ್ ಬಯಾಲ್ ರವರಿಗೆ ಒಂದು ಪತ್ರವನ್ನ ಬರೆದಿದ್ರು. 2018ರ ನಂತರದಲ್ಲಿ ಈ ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. 2016ರಿಂದ 21 ಕೂಡ ಇದೇ ರೀತಿಯ ಪ್ರಕರಣ ಆ ಬೇಲೂರು ತಾಲೂಕು ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನ ವಿಚಾರವಾಗಿ ವಿಶ್ಲೇಷಣಾತ್ಮಕವಾಗಿ ಪ್ರತೀಕ್ ಬಯಾಲ್ ರವರಿಗೆ ಪತ್ರವನ್ನು ಬರೆದಿದ್ರು. ಆ ಪ್ರತೀಕ್ ಬಯಾಲ್ ರವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿ ತನಿಖೆಗೆ ಆದೇಶವನ್ನ ಮಾಡಿದ್ರು.
ಈ ಪ್ರಕರಣ ಈಗ ಕೋರ್ಟ್ ಮೆಟ್ಟಿಲಿರೋದ್ರಿಂದ ಕೋರ್ಟ್ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಲಿಂಗೇಶ್ ಅವರ ಜೊತೆ ಸಾಕಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ನಡೆಸಲಾಗಿದೆ. ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಈ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ರೈತರ ಹಕ್ಕುಪತ್ರವನ್ನು ರದ್ದು ಮಾಡಲಾಗುತ್ತೋ, ಮತ್ತೆ ಈಗ ವಾಪಸ್ ಪಡೆದುಕೊಂಡು ಸರ್ಕಾರದ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಿ ಕ್ರಮವನ್ನು ವಹಿಸಲಾಗುತ್ತೆ ಎಂಬಂಥದ್ದು ಕೂಡ ಈಗ ಕುತೂಹಲಕಾರಿ ಅಂಶ ಆಗಿರ್ತಕ್ಕಂಥದ್ದು. ಕೃಷ್ಣ ಹೆಬ್ಬೀಳು, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.